ನಾವಿವತ್ತು ಬೆಂಡೆಕಾಯಿ ಡ್ರೈ ಫ್ರೈ ಮಾಡೋಣ ಅಂತ ಹೇಳಿದರೆ, ಬೆಂಡೆಕಾಯಿನ ಈ ಥರ 4 ತುಂಡು ಉದ್ದಕ್ಕೆ ಅಡ್ಡಕ್ಕೆ 4 ತುಂಡು ಮಾಡಿ, ಅಂದರೆ ಒಂದು ಬೆಂಡೆಕಾಯಿ 8 ತುಂಡಾಗತ್ತೆ. ಇದಕ್ಕೆ ಹಿಂಗು, ಟರ್ಮರಿಕ್ ಪೌಡ್ರು, ಚಿಲ್ಲಿ ಪೌಡರ್, ಸಾಲ್ಟ್, ಆಮೇಲೆ ರೈಸ್ ಫ್ಲೋರು ಒಂದು 2 ಸ್ಪೂನು, 2 ಸ್ಪೂನ್ ಅಂದರೆ ಟೀ ಸ್ಪೂನ್, ಆಮೇಲೆ 1 ಸ್ಪೂನು ಕಾರ್ನ್ಫ್ಲೋರ್. ಇದನ್ನೆಲ್ಲ ಹಾಕಿ ಹೀಗೆ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು. ನೀರು ಹಾಕ್ಲಿಕ್ಕಿಲ್ಲ, ಡ್ರೈ ಅಂದರೆ ಡ್ರೈ, ಅದಕ್ಕೆ ಒಂಚೂರು ನೀರು ಹಾಕ್ಲಿಕ್ಕಿಲ್ಲ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ನೀಟಾಗಿ ಅದನ್ನು ಒಣಗಿಸಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಆವಾಗ ಕುರ್ಕುರಿಯಾಗಿ ಬೆಂಡೆಕಾಯಿ ಬರುತ್ತೆ. ಈಗ ನಾವು ಇದನ್ನು ಫ್ರೈ ಮಾಡೋಣ. ಈ ಥರ ನೋಡಿ, ಅದಕ್ಕೆ ನೊರೆ ಎಲ್ಲ ಬರೋದು ನಿಂತೋಗಬೇಕು, ಆವಾಗ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಇದನ್ನು ತೆಗೆದುಬಿಟ್ಟು, ಇದು ರೆಡಿಯಾಗಿದೆ. ಇವಾಗ ಇದನ್ನು ಬಿಟ್ಟು ತೆಗೆದುಬಿಟ್ಟು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಆಯಿತು, ಅಷ್ಟೆ. ಥ್ಯಾಂಕ್ ಯು.